ಓಂ ಕೇಶವಾಯ ನಮಃ. ಕೇಶವ ಶಬ್ದ 23ನೇ ನಾಮ. ಆ 23ನೇ ನಾಮದ ಮತ್ತು 23ನೇ ಬೃಹತಿ ಮಂತ್ರದ ಸಂಬಂಧವನ್ನು, ವ್ಯಾಖ್ಯಾನವನ್ನು ಭಗವಂತರಾಯರು ಹೇಗೆ ಪ್ರತಿಪಾದಿಸ್ತಾರೆ ಅನ್ನೋದನ್ನು ಈಗ ನೋಡೋಣ. ಏತಾಂ ಹಿಂದೆ ಅಫ್ಫಯೇತಾಂ ಅಂತ ಶಬ್ದ ಇದೆ, ಒಂದು ಕ್ರಿಯಾಪದ ಅದು. ಅಫ್ಫಯೇತಾಂ ಅನ್ನೋಲ್ಲಿ ಅಫ ಅನ್ನೋದು ಹಿಂದಿನ ನಾಮಕ್ಕೆ ಸೇರಿ ಹೋಗಿದೆ, ಶ್ರೀಮತೇ ನಮಃ ಅನ್ನುವಲ್ಲಿ. ಮುಂದೆ ಏತಾಂ ಅನ್ನೋದು ಈ ನಾಮಕ್ಕೆ ಸಂಬಂಧಪಟ್ಟದ್ದಾಗಿದೆ ಈ ಭಗವಂತರಾಯರ ದೃಷ್ಟಿಯಲ್ಲಿ. ಏತಾಂ ನದಂ ಯೋ ಯುವತೀನಾಂ ಪ್ರಭೋ ದೇವಾಂಗ್ ಅತಿರೋ ದಾಸಮೋಜಃ ಪತಿಂಬೋ ಅಜ್ಞಾನಾಂ ಪ್ರಜಾಯೈ ತ್ವಸ್ಯೈ ಯದಶಿಕ್ಷ ಇನ್ ಅಂತ ಇದಿಷ್ಟು ವೇದ ಮಂತ್ರ. ಕೇಶವ ಅಂದ್ರೆ ಏನು? ಕ ಅಂದ್ರೆ ವಾಯು, ಕೋ ವಾಯು ರೀತಿ ಶಬ್ದಿತಃ ಅಂತ ಸರ್ವಮೂಲದಲ್ಲಿ ಕಾಣಿಸ್ತದೆ ಪ್ರಾಯ. ಆ ವಾಯುವಿಗೆ ಈಶನಾಗಿ, ಒಡೆಯನಾಗಿ ವರ್ತತೆ ಇದ್ದಾನೆ ಭಗವಂತ. ಆದ್ರಿಂದ ಭಗವಂತನನ್ನ ಕೇಶವ ಅಂತ ಹೇಳ್ತಾರೆ. ಮತ್ತೊಂದರ್ಥ ಕ ಅಂದ್ರೆ ಸುಖ, ಈಶ ಅಂದ್ರೆ ಒಡೆತನ. ಒಡೆಯ ಅಂತಷ್ಟೇ ಅಲ್ಲ, ಒಡೆತನ ಅಂತ ಅರ್ಥವನ್ನು ತಿಳ್ಕೊಳ್ಬೇಕು. ಸುಖ ಮತ್ತು ಒಡೆತನ ಅಷ್ಟು ಮಾತ್ರ ಅಲ್ಲ, ಎಲ್ಲಾ ಗುಣಗಳಿಗೂ ಉಪಲಕ್ಷಣ ಇದು, ಸೂಚಕ ಈ ಮಾತು. ಇದೆಲ್ಲವನ್ನೂ ಹೊಂದಿದವನೇ ಕೇಶವ. ಮತ್ತೆ ಕಹ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ. ಅದೇ ಮೊದಲಾದ ಎಲ್ಲಾ ದೇವತೆಗಳನ್ನು ಅವತಿ ರಕ್ಷಿಸ್ತಾನೆ. ಆ ಅರ್ಥನೂ ಕೂಡ ಪ್ರಸಿದ್ಧವಾಗಿದೆ, ಅದು ಹಿಂದೆ ನೋಡಿದ್ದೇವೆ. ಆ ಅರ್ಥವನ್ನು ಭಗವಂತರಾಯರು ಹೇಳ್ತಾರೆ. ಮತ್ತೆ ಕುತ್ಸಿತ ಐಶ್ವರ್ಯಾ ಕೇಶಾಹ, ಕೆಟ್ಟ ಐಶ್ವರ್ಯವುಳ್ಳವರು ಈ ದೈತ್ಯರು. ಅವರು ಕೆಟ್ಟ ಐಶ್ವರ್ಯವುಳ್ಳವರು ಹೇಗೆ? ಅವರ ಐಶ್ವರ್ಯವನ್ನು ಯಾವತ್ತೂ ಕೂಡ ಸತ್ಕಾರ್ಯಗಳಿಗಾಗಿ ವಿನಿಯೋಗಿಸುವುದಿಲ್ಲ, ದುಷ್ಟ ಕಾರ್ಯಗಳಿಗಾಗಿಯೇ ವಿನಿಯೋಗಿಸ್ತಾರೆ. ಆದ್ರಿಂದ ಅವರನ್ನ ಕೇಶರು ಅಂತ ವರ್ಣಿಸ್ತಾರೆ. ಅಂಥ ಅಸುರರನ್ನ ವಾರಯತಿ ತಡೆಯುತ್ತಾನೆ, ನಾಶ ಮಾಡ್ತಾನೆ, ಅವ್ರನ್ನ ಹಿಮ್ಮೆಟ್ಟಿಸ್ತಾನೆ ಅಂತ ಹೀಗೊಂದು ಅರ್ಥವನ್ನು ಹೇಳ್ತಾರೆ. ಅದಲ್ಲದೆ ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ, ಅದೇ ಮೊದಲಾದ ದೇವತೆಗಳಿಗೆ ವ ಅಂದ್ರೆ ಜ್ಞಾನವನ್ನು ಯಾರು ಕೊಡ್ತಾನೋ ಅವನೇ ಕೇಶವ, ದೇವಾನ ಜ್ಞಾನೋಪದೇಶಕರ್ತ ಅಂತ ಅರ್ಥ. ದೇವತೆಗಳಿಗೆ ಜ್ಞಾನೋಪದೇಶಕರ್ತ ಅನ್ನುವ ಮಾತು ಪ್ರಜಾಯೈ ತ್ವಸ್ಯೈ ಯದಶಿಕ್ಷ ಇಂದ್ರ ಯದಶಿಕ್ಷ ಇನ್ ಅನ್ನುವಲ್ಲಿ ನಮಗೆ ಕಾಣಿಸ್ತದೆ. ಈ ನಿನ್ನವರಾದಂಥ ಪ್ರಜೆಗಳಿಗೆ, ನಿನ್ನ ಮಕ್ಕಳೇ ಈ ಚತುರ್ಮುಖ ಬ್ರಹ್ಮ, ರುದ್ರ ಮೊದಲಾದವರೆಲ್ಲರೂ ಕೂಡ, ಅವರಿಗೆ ನೀನು ಜ್ಞಾನವನ್ನು ಕೊಟ್ಟಿದ್ದೆ. ಹೀಗೆ ಆ ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟವನು. ವ ಅಂದ್ರೆ ಜ್ಞಾನವನ್ನು ಕೊಟ್ಟವನು, ಕೇಶವ ಅಂದ್ರೆ ಬ್ರಹ್ಮ ಮೊದಲಾದವರೆಲ್ಲರಿಗೂ ಜ್ಞಾನವನ್ನು ಕೊಟ್ಟವನು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ ಆಚಾರ್ಯರು ಪರಮಾತ್ಮನನ್ನು ವರ್ಣಿಸ್ತಾರೆ. ಪರಮಾತ್ಮನಿಂದಲೇ ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ, ರುದ್ರ ಮೊದಲಾದ ಎಲ್ಲಾ ದೇವತೆಗಳಿಗೂ ಕೂಡ ಜ್ಞಾನದ ಸ್ಫೂರ್ತಿ ಬರುವುದು. ಅಂತ ಹರಿ ಅವನು ಗುರುವೂ ಹೌದು ಅಂತ ಅವನ ವರ್ಣನೆ ಇದೆ. ಹೀಗೆ ನಿನ್ನ ಪ್ರಜೆಗಳು, ನಿನ್ನ ಮಕ್ಕಳೇ ಆದ ಚತುರ್ಮುಖಾದಿಗಳು ಎಲ್ಲರಿಗೂ ಕೂಡ ನೀನು ಅಶಿಕ್ಷ ಜ್ಞಾನವನ್ನು ಕೊಟ್ಟಿರುವೆ ಅಂತ ವೇದವಾಕ್ಯ ಹೇಳಿದರೆ, ಅದನ್ನೇ ಸಂಕ್ಷಿಪ್ತವಾಗಿ ಕೇಶವ ಅಂತ ವಿಷ್ಣು ಸಹಸ್ರನಾಮದ ಈ ನಾಮ ವರ್ಣನೆ ಮಾಡಿದೆ. ಮತ್ತೆ ದಾಸಂ ಅತಿರಹ, ದಾಸ ಅಂದ್ರೆ ಶತ್ರು ಅಂತ, ಶತ್ರುವನ್ನು ನೀನು ಅತಿರಹ, ಶತ್ರುಗಳಾದ ದೈತ್ಯರನ್ನು ನೀನು ಹಿಮ್ಮೆಟ್ಟಿಸಿದ್ದಿ ಅಂತ ಆ ಅರ್ಥವೂ ಕೂಡ ಕೇಶವ ಶಬ್ದದಿಂದ ಬಂದಿದೆ. ಅದನ್ನು ಅತಿರಹ ದಾಸಮೋಜಃ ಅಂಥೇಳಿ ಆ ವೇದವಾಕ್ಯ ವರ್ಣನೆ ಮಾಡಿದೆ. ಇದಿಷ್ಟು ಕೇಶವ ಅನ್ನುವ ನಾಮದ ವ್ಯಾಖ್ಯಾನ ಮತ್ತೆ ಅದರ ಅರ್ಥವನ್ನು ಹೇಳುವಂಥ ವೇದ ಮಂತ್ರದ ಅರ್ಥನೂ ಕೂಡ ಆಗಿದೆ. ಇದೆಲ್ಲವೂ ಭಗವಂತರಾಯರ ಅಭಿಪ್ರಾಯದಲ್ಲಿ.